to MS Learning Path. ಇಶ್ಯೂ ಆಫ್ ಶೇರ್ಸಿನ ಪ್ರೀವಿಯಸ್ ವಿಡಿಯೋಸ್ನ ನೋಡಿದ್ದೀರಾ. ಈಗ ಇಶ್ಯೂ ಆಫ್ ಶೇರ್ಸಿನ ಒಂದು ಅಡ್ವಾನ್ಸ್ ಲೆವೆಲ್ ಅಂದರೆ ಏನು, ಫರ್ಫಿಟೆಡ್ ಆಫ್ ಇಶ್ಯೂ ಆಫ್ ಶೇರ್ಸ್ ನೋಡೋಣ, ಮತ್ತೆ ರೀ ಇಶ್ಯೂ ಆಫ್ ಶೇರ್ಸ್ ನೋಡೋಣ. ಪ್ರೀವಿಯಸ್ ವಿಡಿಯೋಸ್ ಯಾರು ವಾಚ್ ಮಾಡಿರೋ ಪ್ಲೀಸ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್. ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು ಅಂದರೆ. ಸೊ ಈಗ ಈ ಪ್ರಾಬ್ಲಮ್ ಬಗ್ಗೆ ಹೇಳೋದಾದ್ರೆ ಫರ್ಫಿಟೆಡ್ ಮತ್ತೆ ರೀ ಇಶ್ಯೂ. What is the meaning of forfeited? Forfeited means that the company cancelled the shares. ಕ್ಯಾನ್ಸಲ್ ಮಾಡುತ್ತೆ. ವಾಟ್ ಈಸ್ ದ ರೀಸನ್? ಅವರು ಕಾಲ್ ಮನಿನ ಇನ್ ಟೈಮ್ಗೆ ಪೇ ಮಾಡದೇ ಇದ್ದು ಮತ್ತೆ ಅವರ ಹೇಳಿರೋ ಡೇಟ್ಗೂ ಅವ್ರು ಪೇ ಮಾಡದೇ ಇದ್ದವಾಗ ಅಂತಹ ಶೇರ್ಸ್ನ ಅವರು ಕಂಪನಿ ಕ್ಯಾನ್ಸಲ್ ಮಾಡುತ್ತೆ ಮತ್ತೆ ಅದನ್ನ ರೀ ಇಶ್ಯೂ ಮಾಡುತ್ತೆ. ಇದನ್ನ ನಾವು ಫರ್ಫಿಟೆಡ್ ಅಂತ ಕರಿತೀವಿ. ಈಗ ಒಂದು ಪ್ರಾಬ್ಲಮ್ನ ನೋಡೋಣ. The B Limited issued 25 shares of 10 each at the premium of 1 rupee share payable as follows. ಅಂದರೆ 25,000 ಶೇರ್ಸ್ನ ಪಬ್ಲಿಕ್ಗೆ ಇಶ್ಯೂ ಮಾಡಿದೆ ಮತ್ತೆ 10 rupees ಈಚ್ ಅಟ್ ಪಾರ್ ಪ್ರೀಮಿಯಂ ವ್ಯಾಲ್ಯೂ. ಪ್ರೀಮಿಯಂ ಅಂದರೆ ಏನು? ಫೇಸ್ ವ್ಯಾಲ್ಯೂಗಿನ ಜಾಸ್ತಿ ಪೇ ಮಾಡ್ತಿರೋದು. ಫೇಸ್ ವ್ಯಾಲ್ಯೂ 10, 1 ರೂಪಿ ಪ್ರೀಮಿಯಂ ಅಂದರೆ ಟೋಟಲ್ ಆಗಿ 11 rupeesನ. ಇದನ್ನ ಯಾವ ರೀತಿ ಕಲೆಕ್ಟ್ ಮಾಡಿದೆ? ಆನ್ ದ ಅಪ್ಲಿಕೇಶನ್ 2 rupees, ಆನ್ ದ ಅಲಾಟ್ಮೆಂಟ್ 4 rupees. 4 rupees ನೋಡಿ, ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ದ ಪ್ರೀಮಿಯಂ. ಸೊ ಪ್ರೀಮಿಯಂ ಎಷ್ಟು? 1 rupees. 4 rupees ಅಲ್ಲಿ 1 ರೂಪಿನ ಲೆಸ್ ಮಾಡಿದ್ರೆ ನಮಗೆ ಅಲಾಟ್ಮೆಂಟ್ ಮನಿ ಮತ್ತೆ ಪ್ರೀಮಿಯಂ ಮನಿ ಎರಡನ್ನು ಸಗ್ರಿಗೇಟ್ ಮಾಡ್ಕೋಬಹುದು. 3 + 1 4 rupees ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ 5 rupeesನ ಕಲೆಕ್ಟ್ ಮಾಡ್ತಿದೀವಿ. ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡೋಣ. 2 rupees + 4 rupees 6 rupees, 6 rupees + 5 rupees 11 rupees. ಈ 11 rupeesನ ಈ ರೀತಿ ಕಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಫಾರ್ 30,000 ಶೇರ್ಸ್ ವರ್ ರಿಸೀವ್ಡ್. ಅಪ್ಲಿಕೇಶನ್ ಮನಿ 30,000 ರಿಸೀವ್ ಮಾಡಿದೆ ಅಂಡ್ ಎಕ್ಸೆಸ್ ಅಪ್ಲಿಕೇಶನ್ ವಾಸ್ ರಿಟರ್ನ್ಡ್. ಸೊ ಎಕ್ಸೆಸ್ ಅಮೌಂಟ್ನ ರಿಟರ್ನ್ ಮಾಡ್ತಿದ್ವಿ. ಇಲ್ಲಿ ನೋಡಿ, ನಮಗೆ ಬೇಕಾಗಿರೋದು 25,000 ಶೇರ್ಸು ಬಟ್ ರಿಸೀವ್ ಮಾಡಿರೋದೆಷ್ಟು? 30,000 ಶೇರ್ಸು. ಎಕ್ಸೆಸ್ 5,000 ಅಪ್ಲಿಕೇಶನ್ ಮನಿನ ರಿಟರ್ನ್ ಮಾಡಬೇಕು. ನೆಕ್ಸ್ಟ್ ಆಲ್ ಶೇರ್ ಹೋಲ್ಡರ್ಸ್ ಪೇ ದ ಅಲಾಟ್ಮೆಂಟ್ ಅಂಡ್ ಕಾಲ್ ಮನಿ. ಎಲ್ಲ ಶೇರ್ ಹೋಲ್ಡರ್ಸ್ ಅಮೌಂಟ್ನ ಪೇ ಮಾಡಿದ್ದಾರೆ ಎಕ್ಸೆಪ್ಟ್ 800 ಶೇರ್ಸ್ ಆಫ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಈ 25,000 ಅಲ್ಲಿ 800 ಶೇರ್ಸು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ನ ಕೊಟ್ಟಿಲ್ಲ. ಅಂದ್ರೆ ಅರ್ಥ ಏನು? ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ ಕೊಟ್ಟಿದ್ದಾರೆ, ಆದ್ರೆ ಫೈನಲ್ ಕಾಲ್ ಅಮೌಂಟ್ 5 rupeesನ ಕೊಟ್ಟಿಲ್ಲ. ದ ಡೈರೆಕ್ಟರ್ಸ್ ಫರ್ಫಿಟೆಡ್ ದೀಸ್ ಶೇರ್ಸ್. ದ ಕಂಪನಿ ಡೈರೆಕ್ಟರ್ ಕ್ಯಾನ್ಸಲ್ ದೀಸ್ ಶೇರ್ಸ್ ಅಂಡ್ ದ ಫರ್ಫಿಟೆಡ್ ಶೇರ್ಸ್ ಆರ್ ರೀ ಇಶ್ಯೂ. ಅಂದ್ರೆ ಆ 800 ಶೇರ್ಸ್ ಅವ್ರು ಏನ್ ಪೇ ಮಾಡಿದಾರೋ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿರೋ ಅಂತಹ ಶೇರ್ಸ್ಗೆ ಅವರು ಪೇ ಮಾಡಿರುವಂತಹ ಅಪ್ಲಿಕೇಶನ್ ಮನಿ ಅಥವಾ ಅಲಾಟ್ಮೆಂಟ್ ಮನಿನ ರಿಟರ್ನ್ ಮಾಡೋದಿಲ್ಲ, ಪಬ್ಲಿಕ್ಗೆ ರಿಟರ್ನ್ ಮಾಡೋದಿಲ್ಲ, ಅದು ಕಂಪನಿಗೆ ಉಳ್ಕೊಳ್ಳುತ್ತೆ. ಫರ್ಫಿಟೆಡ್ ರೀ ಇಶ್ಯೂ ಅಂದ್ರೆ ಆ 800ನ ಮತ್ತೆ ರೀ ಇಶ್ಯೂ ಮಾಡ್ತಾರೆ 9 rupeesಗೆ. 10 rupeesಗೆ ಇರೋದನ್ನ 9 rupeesಗೆ ರಿಟರ್ನ್ ಇಶ್ಯೂ ಮಾಡ್ತಾರೆ. ಈಗ ಜರ್ನಲ್ ಎಂಟ್ರೀಸ್ನ ಯಾವ ರೀತಿ ಪಾಸ್ ಮಾಡೋದು ಅಂತ ಅಬ್ಸರ್ವ್ ಮಾಡೋಣ. ಫಸ್ಟ್ ಅಪ್ಲಿಕೇಶನ್ ಇಂದ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋಣ. ಫಸ್ಟ್ ಅಪ್ಲಿಕೇಶನ್ನ ಕಲೆಕ್ಟ್ ಮಾಡೋದು. ಅಪ್ಲಿಕೇಶನ್ ಕಲೆಕ್ಟ್ ಮಾಡಿದ್ವಿ. ಎಷ್ಟು ಅಪ್ಲಿಕೇಶನ್ ನಾವು ಕಲೆಕ್ಟ್ ಮಾಡಿದೀವಿ? 30,000 ಶೇರ್ಸ್ನ ಅಪ್ಲಿಕೇಶನ್ನ ಕಲೆಕ್ಟ್ ಮಾಡಿದೀವಿ. ಅಪ್ಲಿಕೇಶನ್ ಮನಿ ಎಷ್ಟು? 2 rupees. 30,000 × 2 60,000 rupees ಮನಿ ರಿಸೀವ್ ಮಾಡಿದೀವಿ. ಟ್ರಾನ್ಸ್ಫರ್ ಮಾಡುವಾಗ ರಿಕ್ವೈರ್ಮೆಂಟ್ ಅಪ್ಲಿಕೇಶನ್ ಎಷ್ಟಿದೆಯೋ ಅಷ್ಟು ಮಾತ್ರ ಟ್ರಾನ್ಸ್ಫರ್ ಮಾಡಬೇಕು. ನಮಗೆ ರಿಕ್ವೈರ್ಮೆಂಟ್ ಇರೋದು 25,000 ಶೇರ್ಸು × 2 rupees ಅಷ್ಟು ಮಾತ್ರ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ದ ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ಥರ್ಡ್ ಅಪ್ಲಿಕೇಶನ್ ರಿಸೀವ್ ಆಯಿತು, ಟ್ರಾನ್ಸ್ಫರ್ ಆಯಿತು. ಈಗ ಎಕ್ಸಸ್ ಅಪ್ಲಿಕೇಶನ್ ಮನಿನ ಪಬ್ಲಿಕ್ಗೆ ರಿಟರ್ನ್ ಮಾಡಬೇಕು. ಎಕ್ಸಸ್ ಮನಿ ಅಪ್ಲಿಕೇಶನ್ ಮನಿ ರಿಟರ್ನ್ ಮಾಡಬೇಕು ಅಂದರೆ ಶೇರ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಎಕ್ಸಸ್ ಎಷ್ಟು ಶೇರ್ಸ್ ಇದೆ? 5,000. ಹೆಂಗೆ? 30 - 25 5,000 ಅಪ್ಲಿಕೇಶನ್ ಮನಿ ಮಾತ್ರ 2 rupees ರಿಟರ್ನ್ ಮಾಡ್ತಿದ್ದೀವಿ. ಸೊ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಟರ್ನ್ ಟು ದ ಪಬ್ಲಿಕ್. ಎಕ್ಸಸ್ ಶೇರ್ಸ್ ಅಪ್ಲಿಕೇಶನ್ ಮನಿ ರಿಟರ್ನ್ ಟು ದ ಪಬ್ಲಿಕ್. ಈಗ ಈ 3 ಎಂಟ್ರಿ ಅಪ್ಲಿಕೇಶನ್ ಸ್ಟೇಜ್ಗೆ ಸಂಬಂಧಪಟ್ಟಿದೆ. ಈಗ ನೆಕ್ಸ್ಟ್ ಅಲಾಟ್ಮೆಂಟ್ಗೆ ಹೋಗೋಣ. ಅಲಾಟ್ಮೆಂಟ್ ಅಲ್ಲಿ ಪ್ರೀಮಿಯಂ ಇನ್ಕ್ಲೂಡ್ ಆಗಿರೋದ್ರಿಂದ ಡ್ಯೂ ಎಂಟ್ರಿಯಲ್ಲಿ ಪ್ರೀಮಿಯಂ ಇನ್ಕ್ಲೂಡ್ ಆಗಿರೋದನ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ, ಶೇರ್ ಪ್ರೀಮಿಯಂ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್. ಇಲ್ಲಿ ನೋಡಿ, ಶೇರ್ ಅಲಾಟ್ಮೆಂಟ್
allotment 3 rupees, 1 rupee premium. 25,000 into 3, 75,000. Next 25,000 into 1 rupee premium, 25,000. So 75,000 plus 25,000 allotment ಇಂದ ಕಲೆಕ್ಟ್ ಮಾಡಬೇಕಾಗಿರೋ ಅಮೌಂಟ್, ಡ್ಯೂ ಎಂಟ್ರಿ ಆಗಿರೋದನ್ನ ಕಲೆಕ್ಟ್ ಮಾಡಬೇಕಾಗಿರೋ ಅಮೌಂಟ್ 1,000. ಈಗ ಕಲೆಕ್ಟ್ ಮಾಡಬೇಕಾಗಿರೋ ಅಮೌಂಟ್ನ ಕಲೆಕ್ಟ್ ರಿಸೀವ್ ಮಾಡ್ತಿದ್ದೀರಿ. ರಿಸೀವ್ ಎಂಟ್ರಿ ಯಾವ ರೀತಿ ಇರುತ್ತೆ? ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಅಮೌಂಟ್ ಎಷ್ಟು ರಿಸೀವ್ ಮಾಡಬೇಕು? 1 lakh. ಆ ಅಮೌಂಟ್ನ ತೋರಿಸ್ಬೇಕು. ಇಲ್ಲಿ ಪ್ರೀಮಿಯಂ ತೋರಿಸೋ ಅವಶ್ಯಕತೆ ಇಲ್ಲ, ರಿಸೀವ್ ಎಂಟ್ರಿಯಲ್ಲಿ ಇಲ್ಲ, ಡ್ಯೂ ಎಂಟ್ರಿಯಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಕಮ್ ಟು ದ, ಇದು ಅಲಾಟ್ಮೆಂಟ್ ಕಂಪ್ಲೀಟ್ ಆಗಿದೆ. ಈಗ ಫಸ್ಟ್ ಅಂಡ್ ಫೈನಲ್ ಕಾಲ್ ನೋಡೋಣ. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಫಸ್ಟ್ ಡ್ಯೂ ಎಂಟ್ರಿ ಮತ್ತೆ ರಿಸೀವ್ ಎಂಟ್ರಿ ಹಾಕೋಬೇಕು. ಸೊ ಫಸ್ಟ್ ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಈಗ ಅಮೌಂಟ್ ಹೇಗೆ ತಗೊಳ್ತೀವಿ? 25,000 ಶೇರ್ಸ್. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ಎಷ್ಟಿದೆ? 5 rupees. ಆ 5 rupeesನ ತಗೊಳ್ಳಿ. ಸೊ ಎಷ್ಟಾಗುತ್ತೆ? 1,25,000 ಬೀಯಿಂಗ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ಡ್ಯೂ. ಈಗ ಡ್ಯೂ ಎಂಟ್ರಿ ಆಗಿದ ತಕ್ಷಣ ರಿಸಿಪ್ಟ್ ಎಂಟ್ರಿ. ವಿ ವಾಂಟ್ ಟು ಪಾಸ್ ದ ರಿಸಿಪ್ಟ್ ಎಂಟ್ರಿ. ರಿಸಿಪ್ಟ್ ಎಂಟ್ರಿ ಅಬ್ಸರ್ವ್ ದ 800 shares ನಾಟ್ ಪೇಡ್. 800 shares ಪೇ ಮಾಡಿಲ್ಲ. ಸೊ ಆದರೆ ಪೇ ಮಾಡಿರೋದೆಷ್ಟು ಇಲ್ಲಿ ತೋರಿಸ್ತೀನಿ. 25,000 shares ಅಲ್ಲಿ 800 shares ಪೇ ಮಾಡಿಲ್ಲ ಅಂದವಾಗ ನಾವು ರಿಸೀವ್ ಮಾಡ್ಕೊಂಡಿರೋದು 24,200 shares. ಆದರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ಎಷ್ಟು? 5 rupees. 24,200 into 5, 1,21,000. ಸೊ 25 ನಮಗೆ 1,25,000 ಬರಬೇಕಾಗಿತ್ತು. 800 shares ಬಂದಿಲ್ಲ. ಸೊ 800 share ಬಂದಿಲ್ಲ ಅಂದರೆ ಬಂದಿರೋ ಅಮೌಂಟ್ ಎಷ್ಟು? 1,21,000 ನಮಗೆ ರಿಸೀವ್ ಆಗಿದೆ. ಬಿ ಫಸ್ಟ್ ಅಂಡ್ ಫೈನಲ್ ಕಾಲ್ ರಿಸೀವ್. ಸೊ ವೆನ್ ಫರ್ಫಿಟೆಡ್ ಇದ್ದವಾಗ ನಾವು ಅರಿಯರ್ಸ್ ತೋರಿಸಬಾರ್ದು, ಫರ್ಫಿಟೆಡ್ ಡೈರೆಕ್ಟ್ ಆಗಿ ಹಾಕಬೇಕು. ಸೊ ಈ 8,800 ಫರ್ಫಿಟೆಡ್ ಆಗಿರೋದ್ರಿಂದ ಫರ್ಫಿಟೆಡ್ಗೆ ಫಸ್ಟ್ ಜರ್ನಲ್ ಎಂಟ್ರಿ ಹಾಕಬೇಕು, ಫರ್ಫಿಟೆಡ್ ಎಂಟ್ರಿ. ನೆಕ್ಸ್ಟ್ ರೀ ಇಶ್ಯೂ ಎಂಟ್ರಿ. ನೆಕ್ಸ್ಟ್ P&L ಅಕೌಂಟ್ ಹಾಕೋಬೇಕು. ಈಗ ಫರ್ಫಿಟೆಡ್ ಎಂಟ್ರಿ ಹಾಕೋಬೇಕು. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಫರ್ಫಿಟೆಡ್ ಅಕೌಂಟ್ ಟು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಸಿ ಶೇರ್ ಕ್ಯಾಪಿಟಲ್ ಎಷ್ಟು ಶೇರ್ಸ್ನ ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ? 800 shares ಬಿಕಾಸ್ ಆಫ್ ಅವ್ರ ಫಸ್ಟ್ ಅಂಡ್ ಫೈನಲ್ ಕಾಲ್ನ ಪೇ ಮಾಡಿಲ್ಲ. ಫೇಸ್ ವ್ಯಾಲ್ಯೂನೇ ನಾವು ಮೆನ್ಷನ್ ಮಾಡಬೇಕು, ಇಲ್ಲಿ ಪ್ರೀಮಿಯಂ ವ್ಯಾಲ್ಯೂನ ಮೆನ್ಷನ್ ಮಾಡಬಾರ್ದು. 800 into 10 ಈ ಶೇರ್ಸ್ನ ಕ್ಯಾನ್ಸಲ್ ಮಾಡಿದ್ದೀವಿ. 8,000 ಅಮೌಂಟ್ ಅಷ್ಟು ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಈ 800ಗೆ ಯಾವ ರೀತಿ ಅಮೌಂಟ್ನ ರಿಸೀವ್ ಮಾಡಿದ್ದೀವಿ? ಫಸ್ಟ್ ಕಾಲಲ್ಲಿ 2 rupees ಮತ್ತು ಅಲಾಟ್ಮೆಂಟಲ್ಲಿ 2 rupees, 3 rupees ರಿಸೀವ್ ಮಾಡಿದ್ದೀವಿ. ಟೋಟಲ್ ಆಗಿ 5 rupeesನ ರಿಸೀವ್ ಮಾಡಿದ್ದೀವಿ. ಅಂದರೆ 2 rupees ಅಪ್ಲಿಕೇಶನ್ನು, 3 rupees ಅಲಾಟ್ಮೆಂಟ್ ಮನಿ ಸೇರಿ ರಿಸೀವ್ ಮಾಡಿದ್ದೀವಿ. ಯಾವ ಮನಿ ರಿಸೀವ್ ಮಾಡಿಲ್ಲ? 800 ಶೇರ್ಸಿಗೆ ಫಸ್ಟ್ ಅಂಡ್ ಫೈನಲ್ ಕಾಲ್ 5 rupeesನ ರಿಸೀವ್ ಮಾಡಿಲ್ಲ. ಇದು ರಿಸೀವ್ ಮಾಡಿರೋ ಅಮೌಂಟು, ಇದು ರಿಸೀವ್ ಮಾಡದೇ ಇರೋ ಅಂಥ ಅಮೌಂಟು. 800 into 5 4,000. 800 into 5 4,000 ನಮಗೆ ಅಮೌಂಟ್ ಬರ್ತಿದ್ದೀವಿ. ಈಗ ಇದು ಫರ್ಫಿಟೆಡ್ ಎಂಟ್ರಿ. ಇಲ್ಲಿ ಬಿ 800 shares ಫರ್ಫಿಟೆಡ್ 800 shares. ನೆಕ್ಸ್ಟ್ ಈಗ ರೀ ಇಶ್ಯೂ ಮಾಡಿದ್ದೀವಿ. ಈ 800 sharesನ ರೀ ಇಶ್ಯೂ ಮಾಡಿದ್ರೆ ನಮಗೆ ಬ್ಯಾಂಕ್ಗೆ ದುಡ್ಡು ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ. ಸೊ 800 into ರೀ ಇಶ್ಯೂ ಮಾಡಿರೋದು 9 rupees into 9. ಸೊ 800 into 9 7,200. ನೆಕ್ಸ್ಟ್ 1 ರೂಪಿನ ಅಂದರೆ ಆ್ಯಕ್ಚುಲ್ ಆಗಿ ಒಂದು ಶೇರಿನ ಫೇಸ್ ವ್ಯಾಲ್ಯೂ ಎಷ್ಟು? 10 rupees. ರೀ ಇಶ್ಯೂ ಮಾಡಿದೆಷ್ಟು? 9 rupees. 1 ರೂಪಿ ನಾವು ಡಿಸ್ಕೌಂಟ್ ಕೊಟ್ಟಿದ್ದೀವಿ, ಅಂದರೆ ಫರ್ಫಿಟೆಡ್ ಆಗಿರೋದ್ರಿಂದ ಅದನ್ನು ಡಿಸ್ಕೌಂಟ್ ಕೊಟ್ಟಿದ್ದೀವಿ. 800 into 1 800 rupees ಫರ್ಫಿಟೆಡ್ ಆಗಿದೆ. ಟೋಟಲ್ ಆಗಿ 2 ಶೇರ್ ಕ್ಯಾಪಿಟಲ್ ಅಕೌಂಟ್ 800 into ಫೇಸ್ ವ್ಯಾಲ್ಯೂ 10, 8,000. ಇದು ರೀ ಇಶ್ಯೂ ಎಂಟ್ರಿ. ಈಗ ಫರ್ಫಿಟೆಡ್ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡೋಣ. ಫರ್ಫಿಟೆಡ್ ಟ್ರಾನ್ಸ್ಫರ್ ಮಾಡುವಾಗ 2 ಜರ್ನಲ್ ಎಂಟ್ರೀಸ್, ಒಂದು ಪ್ರಾಫಿಟ್ ಜರ್ನಲ್ ಎಂಟ್ರೀಸ್, ಒಂದು ಲಾಸ್ ಜರ್ನಲ್ ಎಂಟ್ರೀಸ್. ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದ್ದು ಡೆಬಿಟ್ ಬ್ಯಾಲೆನ್ಸ್ ಕಮ್ಮಿ ಇದ್ದರೆ ಪ್ರಾಫಿಟ್ ಆಗುತ್ತೆ. ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದ್ದು ಕ್ರೆಡಿಟ್ ಬ್ಯಾಲೆನ್ಸ್ ಕಮ್ಮಿ ಇದ್ದರೆ ಲಾಸ್ ಆಗುತ್ತೆ. ಈ ಪ್ರಾಬ್ಲಮಲ್ಲಿ ನೋಡಿ, ಫರ್ಫಿಟೆಡ್ ಕ್ರೆಡಿಟ್ ಬ್ಯಾಲೆನ್ಸು 4,000 ಇದೆ,
ಫರ್ಫಿಟೆಡ್ ಡೆಬಿಟ್ ಬ್ಯಾಲೆನ್ಸ್ 800 ಇದೆ. ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದ್ದು ಡೆಬಿಟ್ ಬ್ಯಾಲೆನ್ಸ್ ಕಮ್ಮಿ ಇದ್ದವಾಗ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಇದ್ದವಾಗ ಫರ್ಫಿಟೆಡ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಸರ್ವ್ ಶೇರ್ ಫರ್ಫಿಟೆಡ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ನಮಗೆ 4000 ಮೈನಸ್ 800 3200 ರುಪೀಸ್ ಬರುತ್ತೆ. ಸೊ ಇದು ಫರ್ಫಿಟೆಡ್ ಪ್ರಾಫಿಟ್ ಇರುವಾಗ. ಇನ್ ಕೇಸ್ ಪ್ರೊಫಿಟೆಡ್ ಲಾಸ್ ಇದ್ರೆ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಡೇಟಾ ಟು ಶೇರ್ ಫರ್ಫಿಟೆಡ್ ಅಕೌಂಟ್ ಅಂತ ಬರುತ್ತೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಹೌ ಟು ಸಾಲ್ವ್ ದ ಫರ್ಫಿಟೆಡ್ ಅಂಡ್ ರೀಇಶ್ಯೂ ಆಫ್ ದ ಶೇರ್ಸ್. ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಪ್ಲೀಸ್ ಈ ವಿಡಿಯೋನ ವಾಚ್ ಮಾಡಿದ್ಮೇಲೆ ಲೈಕ್ ಮಾಡಿ, ಇನ್ನಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.